ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಮಿನಿ ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ನಾವು ಮಡಿಕೇರಿ ಹೋಗ್ತಾ ಇದ್ವಿ. ತುಂಬ ದಿನದ ಮೇಲೆ ಟ್ರಿಪ್ ಅಂತ ಹೋಗ್ತಾ ಇದ್ದೀವಿ. ಇಲ್ಲಾಂದರೆ ಬರೀ ದೇವಸ್ಥಾನ ಹೋಗ್ತಾ ಇದ್ವಿ. ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ವಿ. ಇವತ್ತು ನಾವು ಮಡಿಕೇರಿ ಹೋಗ್ತಾ ಇದ್ದೀವಿ. ನಮ್ಮ ಮಗಳಿಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಅಲ್ಲಿ ಜಿಪ್ ಲೈನ್ ಆಟ ಆಡಬೇಕು ಅಂತ ಅವಳಿಗೆ ಖುಷಿ. ಅವಳೇ ಕೇಳ್ತಾ ಇದ್ಲು, ಜಿಪ್ ಲೈನ್ ಆಡಿಸಿ ಅಮ್ಮ ಅಂತ. ಅದಕ್ಕೆ ಹೋಗ್ತಾ ಇದ್ದೀವಿ. ಬ್ಯಾಗ್ ರೆಡಿ ಮಾಡಿದ್ದೀನಿ. ಇದು ಒಂದು ಚಿಕ್ಕ ಬ್ಯಾಗು, ನನ್ನ ಮಗಳ ಬ್ಯಾಗು. ಇದರಲ್ಲಿ ಏನೇನಿದೆ ಅಂತಂದರೆ ನೀರಿನ ಬಾಟಲು, ಅವಳಿಗೆ ಬೇಕಾಗಿರುವಂಥ ಮೇಕಪ್ ಐಟಮ್ಸು, ಹಾಗೆಯೇ ಸಿರಪ್ಪು, ಟ್ಯಾಬ್ಲೆಟ್ಸು. ಮಕ್ಕಳಿದ್ದಾರೆ ಜೊತೆ ಅಂತ ಅಂದಮೇಲೆ ಒಂದೆರಡು ಸಿರಪ್ ಇರಲೇಬೇಕಾಗುತ್ತೆ. ಅಂದರೆ ಕೋಲ್ಡು, ಹೊಟ್ಟೆ ನೋವಿಂದು, ಕೆಮ್ಮಿಂದು, ಈ ಥರ ಒಂದೆರಡು ಸಿರಪ್ಪು ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿರಬೇಕು. ನಾವು ಟ್ರಾವೆಲ್ ಮಾಡಿದಾಗ ಮಕ್ಕಳಿಗೆ ಅಲ್ಲಿನ ಫುಡ್ಡು ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಮಕ್ಕಳಿಗೆ ಹೊಟ್ಟೆ ನೋವು ಬರುತ್ತೆ. ಹಾಗೆಯೇ ನೀರು ಚೇಂಜ್ ಆಗಿಬಿಟ್ಟು ಕೋಲ್ಡ್ ಬರುತ್ತೆ. ಅದಕ್ಕೋಸ್ಕರ ಡಾಕ್ಟ್ರ್ ಸಜೆಷನ್ ಮಾಡಿರೋ ಸಿರಪ್ಪು, ಟ್ಯಾಬ್ಲೆಟು ಎಮರ್ಜೆನ್ಸಿಗೆ ಅಂತ ನಾವು ಎಲ್ಲಿಗೆ ಹೋದ್ರೂ ತೊಗೊಂಡು ಹೋಗಲೇಬೇಕು. ಇದು ನನ್ನ ಮಗಳು ಪುಟಾಣಿ ಬ್ಯಾಗು ರೆಡಿ ಆಯಿತು. ಇದರಲ್ಲಿ ಏನೇನು ಇಟ್ಟೆ ಅಂತ ನೋಡಿದ್ರಲ್ಲ, ಒಂದು ವಾಟರ್ ಬಾಟಲು, ಹಾಗೆಯೇ ಅವಳಿಗೆ ರೆಡಿ ಮಾಡೋಕ್ಕೆ ಕ್ರೀಮು, ಪೌಡರು, ಸಿರಪ್ಪು ಇಷ್ಟನ್ನು ಇಟ್ಟು ಅವಳ ಬ್ಯಾಗು ರೆಡಿ ಮಾಡಿದೆ. ನಾವು ಮಡಿಕೇರಿಗೆ ಹೋಗೋಕ್ಕೆ ಅಂತ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ವಿ. ನಾವು ಬಂದ ತಕ್ಷಣವೇ ರಾಜಾ ಸೀಟ್ ಉದ್ಯಾನವನಕ್ಕೆ ಬಂದ್ವಿ. ಇಲ್ಲಿ ಸೂರ್ಯಾಸ್ತ ಆಗೋದು ಎಲ್ಲರೂ ನೋಡೋಕೆ ಬರ್ತಾರೆ. ಹಾಗಾಗಿ ಸೂರ್ಯಾಸ್ತ ಆಗೋದು ನಾವು ಕಣ್ಣಾರೆ ನೋಡೋಣ ಅಂತ ಬಂದ್ವಿ. ಅಲ್ಲಿ ಗೇಮ್ಸ್ಗಳಿದ್ವು. ನನ್ನ ಮಗಳು ಜಿಪ್ ಲೈನ್ ಆಡ್ತೀನಿ ಅಂತ ಹಠ ಮಾಡ್ತಾಯಿದ್ಲು. ಎಲ್ಲ ಮಕ್ಕಳು ಈ ಥರ ಆಟಗಳನ್ನು ನೋಡಿ ಭಯಪಟ್ಟರೆ ನನ್ನ ಮಗಳು ಈ ಥರ ಆಟಗಳನ್ನು ಆಡ್ತೀನಿ ಅಂತ ಧೈರ್ಯದಿಂದ ಹೇಳ್ತಾ ಇದ್ಲು. ಅವಳಿಗಿಂತ ಜಾಸ್ತಿನೇ ಅವ್ರ ಅಪ್ಪ ಹೆದರ್ಕೊಳ್ತಾ ಇದ್ದರು. ಬೇಡ, ಇದೆಲ್ಲ ಬೇಡ, ನಾನು ಒಂದು ಟೈಮು ನಾನೇ ಆಡಿಲ್ಲ, ಅವಳಿಗೇನು ಆಟ ಆಡಿಸೋದು ಬೇಡ ಅಂತ. ಆದರೆ ನಾನೇ ಧೈರ್ಯದಿಂದ ಹೇಳ್ತಾ ಇದ್ದೆ. ಅವಳೇ ಆಟ ಆಡ್ತೀನಿ ಅಂತ ಅಂದಮೇಲೆ ನೀವೇನಕ್ಕೆ ಬೇಡ ಅಂತೀರಾ? ಅವಳು ಯಾವುದಕ್ಕೂ ಭಯ ಪಡಲ್ಲ. ಭಯ ನಾವೇ ಹುಟ್ಟು ಸಾಕಬಾರ್ದು. ನಾವೇನೇ ನಿನ್ನಿಂದ ಆಗಲ್ಲ, ನೀನು ಭಯ ಪಡ್ತೀಯ ಅಂತ ಹೇಳೋದೆಲ್ಲ ಬೇಡ. ಇಲ್ಲೆಲ್ಲನೂ ಸೇಫ್ಟಿ ಇರುತ್ತೆ. ಒಂದು ಸಾರಿ ಆಟ ಆಡಿಸೋಣ, ಅವಳೇನಾದರೂ ಭಯ ಪಟ್ಟರೆ ಇನ್ನೊಂದು ಟೈಮ್ ಆಡಿಸೋದು ಬೇಡ ಅಂತ ಹೇಳಿದೆ. ಆದರೂ ನನ್ನ ಮಗಳು ಜಿಪ್ ಲೈನ್ ಆಟ ಆಡಬೇಕಾದ್ರೆ ಒಂಚೂರೂ ಭಯ ಪಟ್ಟಿಲ್ಲ. ತುಂಬ ಧೈರ್ಯದಿಂದ ಆಟ ಆಡಿದ್ಲು. ಅವ್ರ ಅಪ್ಪನೇ ತುಂಬ ಭಯ ಪಡ್ತಾಯಿದ್ರು. ಅಯ್ಯೋ, ಹೆಂಗೆ ಆಡಿಸೋದು, ಚಿಕ್ಕ ಪಾಪು ಅಲ್ವಾ, ಚಿಕ್ಕ ಮಗಳ ಅಲ್ವಾ, ಬೇಡ ಆಟ ಆಡೋದು, ನನಗೇನೆ ಭಯ ಆಗ್ತಾಯಿದೆ ಅಂತ. ಆದರೆ ನಾನು ಹೇಳಿದೆ, ಅವಳಿಗೆ ಭಯ ಇಲ್ಲ, ನಾವು ಭಯ ಹುಟ್ಟಿಸೋದು ಬೇಡ, ಅದು ಆಡಬೇಡ, ಇದು ಆಡಬೇಡ, ಅದು ಭಯ ಆಗುತ್ತೆ, ಇದು ಭಯ ಆಗುತ್ತೆ ಅಂತ ದಯವಿಟ್ಟು ಹೇಳೋಕೆ ಹೋಗಬೇಡಿ. ಅವಳು ಆಟ ಆಡಲಿ, ಅವಳಿಗೂ ಗೊತ್ತಾಗುತ್ತೆ. ಅವಳು ಏನಾದರೂ ಭಯ ಪಟ್ಟರೆ ನೆಕ್ಸ್ಟ್ ಟೈಮ್ ಆಟ ಆಡಲ್ಲ. ಭಯ ಪಡಲಿಲ್ಲ ಅಂದರೆ ತುಂಬ ಜೋಶಿಂದ ಆಟ ಆಡ್ತಾಳೆ. ಅವಳು ಖುಷಿ ಪಡ್ತಾಳೆ. ಬಿಡ್ರಿ, ಹಾಗೆಲ್ಲ ಅನ್ನಕ್ಕೆ ಹೋಗಬೇಡಿ ಅಂತ ಹೇಳಿದೆ. ಹೆಂಗೋ ಧೈರ್ಯ ತೊಗೊಂಡು ಆಟ ಆಡೋಕ್ಕೆ ಬಿಟ್ಟರು. ಆದರೆ ಈ ಥರ ಆಟ ಆಡಿಸ್ಬೇಕಾದ್ರೆ ಎಲ್ಲನೂ ಸೇಫ್ಟಿ ಇರುತ್ತೆ. ಸೇಫ್ಟಿ ಇದ್ದಾಗ ಮಾತ್ರ ಆಟ ಆಡಿಸ್ಬೇಕು. ಅಂದರೆ ಹೆಲ್ಮೆಟ್ಸು, ಆಮೇಲೆ ಬೆಲ್ಟ್ಸು ಎಲ್ಲದು ಚೆನ್ನಾಗಿದೆನಾ ಅಂತ ನೋಡಿನೇ ಕೊಟ್ಟಿರ್ತಾರೆ. ಹಾಗಾಗಿ ಆರಾಮಾಗಿ ಆಟ ಆಡ್ಬೋದು. ಆದರೆ ನಾವು ಏನೂ ಸೇಫ್ಟಿ ಇಲ್ಲ, ಏನು ಹೆಲ್ಮೆಟ್ ಅದು ಏನೂ ಕೊಡ್ತಾ ಇಲ್ಲ, ಬೆಲ್ಟ್ ಅದು ಏನೂ ಕೊಡ್ತಾ ಇಲ್ಲ ಅಂತಂದರೆ ಆಟ ಆಡೋಕ್ಕೆ ಹೋಗಬಾರ್ದು. ಮಕ್ಕಳಿಗೂ ಆಟ ಆಡೋಕ್ಕೆ ಬಿಡಬಾರ್ದು. ಆದರೆ ಇಲ್ಲೆಲ್ಲನೂ ಸೇಫ್ಟಿ ಇತ್ತು, ಆರಾಮಾಗಿ ಆಟ ಆಡ್ತಾಳೆ ಅಂತ ನಮಗೆ ಭರವಸೆ ಬಂದ ಮೇಲೆ ನಾವು ನಮ್ಮ ಮಗಳಿಗೆ ಆಟ ಆಡಿಸಿರೋದು. ನಾವು ಆಟ ಆಡಿಸಿರೋದು ಅನ್ನೋಕ್ಕಿಂತ ಹೆಚ್ಚಾಗಿ ಅವಳಿಗೆ ಧೈರ್ಯ ಇತ್ತು, ಅವಳೇ ಆಟ ಆಡಿರೋದು. ಈ ಥರ ಟ್ರಿಪ್ಪು ಯಾವಾಗಲೂ ಒನ್ ಟೈಮ್ ಬಂದಿರ್ತೀವಿ. ಖುಷಿಯಾಗಿರಬೇಕು, ಎಂಜಾಯ್ ಮಾಡಬೇಕು, ಹೆದರ್ಕೋಬಾರ್ದು. ಮತ್ತೆ ಮನೆಗೆ ಹೋದ್ಮೇಲೆ ಆ ಸಂಸಾರದ ಜಂಜಟ್ಟು ಇದ್ದೇ ಇರುತ್ತೆ. ಹಾಗಾಗಿ ಖುಷಿಯಾಗಿ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ನಿಮ್ಮ ಮಕ್ಕಳೆಲ್ಲ ಹೇಗೆ ಸ್ನೇಹಿತರೆ? ಗೇಮ್ಸ್ಗಳು ಆಡೋಕ್ಕೆ ಭಯ ಪಡ್ತಾರಾ? ಹೊರಗಡೆ ಹೋಗೋಕ್ಕೆ ಭಯ ಪಡ್ತಾರಾ? ಮತ್ತು ನೀವು ಅವರಿಗೆ ಪ್ರೋತ್ಸಾಹ ಮಾಡ್ತೀರಾ ಅಥವಾ ಗೇಮ್ಗಳೆಲ್ಲ ಆಟ ಆಡ್ಸೋಕ್ಕೆ ನೀವೇ ಭಯ ಪಡ್ತೀರಾ ಅಂತ ಕಾಮೆಂಟ್ ಮಾಡಿ. ಇವತ್ತಿನ ಮಿನಿ ಲಾಗ್ ಇಷ್ಟಿತ್ತು ಸ್ನೇಹಿತರೆ. ಮುಂದಿನ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಧನ್ಯವಾದಗಳು.